ಗ್ಯಾಸ್ ಎಮರ್ಜೆನ್ಸಿಯ ತೀವ್ರತೆ ಎಷ್ಟಿದೆ ಅನ್ನೋದರ ಡೀಟೇಲ್ಸನ್ನು ನಾವು ಕೊಡ್ತಾ ಇದ್ವಿ ನಿಮಗೆ. ವಿದ್ಯಾರಣ್ಯಪುರದಲ್ಲೂ ಕೂಡ ಅಷ್ಟೇ ಜನ ಗೃಹ ಬಳಕೆಯ ಗ್ಯಾಸ್ಗೋಸ್ಕರ ಪರದಾಡಬೇಕಾದಂತಹ ಸ್ಥಿತಿ, ಕ್ಯೂ ನಿಲ್ಲೋಕೆ ಆಗದೆ ವೃದ್ಧರು ಪರದಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗಿನ ಜಾವನೇ ಬಂದು ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ಬುಕ್ ಮಾಡಿ ಸುಮಾರು ಟೈಮ್ ಆಯಿತು, ದುಡ್ಡು ಕಟ್ಟಾಗಿದೆ. ಆದರೆ ಸಿಲಿಂಡ್ರ್ ಮಾತ್ರ ಮನೆ ತನಕ ಬರ್ತಾನೇ ಇಲ್ಲ. ಹೀಗಾಗಿ ಮನೆಗೆ ಸಿಲಿಂಡರ್ ತೊಗೊಂಡು ಹೋಗೋಣ ಅಂತ ಬಂದವ್ರ ಸಂಖ್ಯೆನೇ ಜಾಸ್ತಿ ಕಾಣಿಸ್ತಾ ಇದೆ. ಜನ ಆಕ್ರೋಶ, ಏಜೆನ್ಸಿ ವಿರುದ್ಧ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಏಜೆನ್ಸಿ ಅವ್ರ ಕೆಲಸ ಏನು, ದುಡ್ಡು ಕಟ್ಟಾದ್ಮೇಲೆ ಆನ್ ಟೈಮ್ಗೆ ಡೆಲಿವರಿಯನ್ನು ಮಾಡಬೇಕಾಗಿತ್ತು. ಅದನ್ನು ಮಾಡ್ತಿಲ್ಲ ಅಂದಮೇಲೆ ಏಜೆನ್ಸಿ ಯಾಕೆ ನಡೆಸ್ತೀರಾ ನೀವು ಅನ್ನೋದು ಇವ್ರ ಪ್ರಶ್ನೆ. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಮುಗಿಯದ ಗೋಳು ಅಂತ ಅನ್ನಿಸ್ತಾ ಇದೆ. ಈಗ ಒಂದ್ ಕಡೆಯಿಂದ ಆಟೋ ಗ್ಯಾಸ್ಗೆ ಪರದಾಟ, ಆಟೋ ಚಾಲಕರ ಕ್ಯೂ, ಮಗದೊಂದು ಕಡೆಗೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಾಗೂ ಸಾರ್ವಜನಿಕರು ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವೀಗ ವಿದ್ಯಾರಣ್ಯಪುರದಲ್ಲಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಕೆಲವರಿಗೆ ಬುಕಿಂಗ್ ಮಾಡಿದ್ದಾರೆ, ಬುಕಿಂಗ್ ತೆಗೆದುಕೊಂಡ್ರು, ಇನ್ನೂ ಕೂಡ ಮನೆಗೆ ಡೆಲಿವರ್ ಆಗಿಲ್ಲ. ಇನ್ನೊಂದು ಕೆಲವರಿಗೆ ಬುಕ್ಕಿಂಗೇ ತೆಗೆದುಕೊಳ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಲಾಂಗ್ ಕ್ಯೂ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ವೀಕೆಂಡ್ ಬಂತು ಅಂದ್ರೆ ಬೆಂಗಳೂರಿನಲ್ಲಿ ಜನ ಬೇರೆ ಬೇರೆ ಭಾಗಕ್ಕೆ ಹೋಗ್ತಾ ಇದ್ರು, ಅಥವಾ ತಮ್ಮ ಮನಸ್ಸಿಗೆ ಬೇಕಾದಂತಹ ಜಾಗಕ್ಕೆ ಶಾಪಿಂಗು ಎಲ್ಲ ಹೋಗ್ತಾ ಇದ್ರು. ಬಟ್ ಈಗ ವೀಕೆಂಡ್ ಬಂತು ಅಂದ್ರೆ ಜನ ಪಾಪ ಈ ರೀತಿ ಏಜೆನ್ಸಿಗಳ ಮುಂಭಾಗ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ನೋಡ್ತಾ ಇರ್ಬೋದು ನೀವು. ಎಷ್ಟು ಜನ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಸಾಕಷ್ಟು ಜನ ಬೆಂಗಳೂರಿನಲ್ಲಿ ವಿವಿಧ ಭಾಗದಲ್ಲಿ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ. ಸಿಗ್ತಾ ಇಲ್ಲ, ಸಿಲಿಂಡರ್ ಬುಕ್ ಮಾಡಿದ್ರು ಸಿಗ್ತಾ ಇಲ್ಲ, ಏನ್ ಮಾಡೋದು ಅನ್ನುವಂತಹ ಸಂಕಷ್ಟ ಒಂದ್ ಗಂಟೆಯಿಂದ. ಸೊ ಮಾತಾಡ್ಸೋಣ ಜನರನ್ನ ಏನ್ ಹೇಳ್ತಾರೆ ಅಂತ. ಮೇಡಮ್, ಈಗ ಎಷ್ಟೊತ್ತಿಂದ ಕ್ಯೂ ನಿಂತಿದ್ದೀರಾ, ಏನ್ ಸಮಸ್ಯೆ? ನಮ್ಗೆ ಅಲ್ಲಿ ಕಾಲ್ ಆಗಲ್ಲ ಅಂತ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಇವರು ಬಿಡ್ತಾ ಇಲ್ಲ. ಏನ್ ಮಾಡೋದು ಮೇಡಮ್? ಅದೇ ನಾನು 9 ಗಂಟೆಗೆ ಅಲ್ಲಿ ಬಂದು ನಿಂತ್ಕೊಂಡೆ. ಸರಿ ಇಲ್ಲಿ ಹೇಳೋಣ ಇವ್ರ ಹತ್ರ ಅಂತ ಬಂದು. ಏನ್ ಸಮಸ್ಯೆ ಆಗಿದೆ ಅಂದ್ರೆ ನಮ್ಗೆ ಇಲ್ಲಿ ಇದೆ, ಬುಕ್ಕಿಂಗ್ ಆಗಿದೆ, ದುಡ್ಡು ಎಲ್ಲ ಕಟ್ಟಾಗಿದೆ, ಎಲ್ಲ ಮಾಡಿದೀವಿ. ಅದನ್ನ ನೀವು ಯಾವಾಗ ಕಳಿಸಿರ ಅಂತ ಕೇಳಕ್ಕೋಸ್ಕರ. ಪೇಮೆಂಟ್ ಕೂಡ ಆಗಿದೆ. ಸೊ ಡೆಲಿವರ್ಡ್ ಮೆಸೇಜ್ ಬಂದಿಲ್ಲ ಇನ್ನ ಬಂದು ಅದು ಅವ್ರಿಗೆ ಇನ್ಫಾರ್ಮೇಶನ್ ಎಲ್ಲ ಕೇಳ್ಕೊಂಡು ಬಂದೆ. ನೀವು ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ದೀರಾ? ನಾವು 2 ಅವರಿಂದ ಕಾದಿದ್ವಿ ಮೇಡಮ್. ಹೋದ ತಿಂಗಳು 16ಕ್ಕೆ ಮಾಡಿದ್ದು, ಇನ್ನೂ ಸಿಲಿಂಡರ್ ಬಂದಿಲ್ಲ. 3 ಸಲ ಬಂದು ಆಯ್ತು, ಕಳಿಸ್ತೀನಿ ಅಂತ ಹೇಳ್ತಾರೆ. ಯಾವ್ದು ಕೇಳ್ಕೊಳೋ ಅಂತ ಬಂದೀವಿ ಮೇಡಮ್. ಏನು ಈ ಏಜೆನ್ಸಿ ಸರಿ ಇಲ್ಲ ಮೇಡಮ್. ಎಲ್ಲ ಕಡೆ ಚೆನ್ನಾಗಿ ಕೊಡ್ತಾರೆ, ಇವರು ಸರಿ ಇಲ್ಲ.